ಗಂಟ್ಲೆ ಒಳಗಡೆ ಬಾವು ಇಲ್ಲ ಮೆಟ್ರ್ ಅನ್ನೋದು ಇಲ್ಲ ಟಾನ್ಸಿಲೈಟಿಸ್ ಯಾಕೆ ಬರುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲ ಕ್ರಿಯೆ ಬಗ್ಗೆ ತಿಳ್ಕೊಂಡ ನಾನು ನಿಮ್ಮ ವೈದ್ಯರು ವೆಂಕಟೇಶ್ ಮಾಡೋದು ಮದಿಬೇಕು. ಗಂಟ್ಲು ಜೊತೆ ಜ್ವರ ಬರ್ತಾ ಇದೆಯಾ? ಹಾಗಾದ್ರೆ ಅದು ಟಾನ್ಸಿಲೈಟಿಸ್ ಆಗಿರ್ಬೋದು. ಆದರೆ ಟಾನ್ಸಿಲ್ಗಳಂದ್ರೆ ಏನು? ಟಾನ್ಸಿಲ್ ಅಂದ್ರೆ ಅದು ನಮ್ಮ ದೇಹದ ಒಂದು ರಕ್ಷಣಾ ವ್ಯವಸ್ಥೆ. ಟಾನ್ಸಿಲ್ ನಮ್ಮ ಗಂಟಲಿನ 2 ಬಾದಿಯಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಇಂದ ಒಂದು ಭಾಗ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಗಂಟಲು ಒಳಗಡೆ ಏನಾದರೂ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ತಾ ಇದೆ ಅಂದ್ರೆ ಅವಾಗ ಅದನ್ನ ಟ್ರ್ಯಾಪ್ ಮಾಡೋಕೆ ಅಲ್ಲಿ ನಮ್ಮ ಟಾನ್ಸಿಲ್ಸ್ಗಳು ಇರ್ತವೆ. ಅದನ್ನ ಹಿಡ್ಕೊಂಡು ಅದನ್ನ ದೇಹದಿಂದ ರಕ್ಷಿಸೋಕೆ ಅವು ಅಲ್ಲಿ ಸಿಚುವೇಟ್ ಆಗಿರ್ತವೆ ನಮ್ಮ ಬಾಡಿಗೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಇದೇ ಟಾನ್ಸಿಲ್ಸ್ ಏನಿರುತ್ತಲ್ಲ ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ. ಇನ್ಫೆಕ್ಷನ್ ಆದಾಗ ಅಲ್ಲಿ ಬಾವು ಬರುತ್ತೆ, ಅದಕ್ಕೆ ಟಾನ್ಸಿಲೈಟಿಸ್ ಅಂತ ಅಂತೀವಿ. ಇದಕ್ಕೆ ಮುಖ್ಯವಾಗಿ 2 ಕಾರಣ. ಮೊದಲನೇದು ವೈರಸ್ ಅಂದರೆ ನಿಮ್ಮ ದೇಹದಲ್ಲಿ ಏನಾದರೂ ವೈರಸ್ಸಿಂದ ಇನ್ಫೆಕ್ಷನ್ ಬಂದಿದೆ, ನೆಗಡಿ ಆಗ್ತಿದೆ, ಜ್ವರ ಬರ್ತಿದೆ ಅಂದರೆ ಆ ವೈರಸ್ಸಿಂದ ನಿಮಗೆ ಗಂಟಲು ಬಾವು ಇಲ್ಲ ಟಾನ್ಸಿಲೈಟಿಸ್ ಬರ್ಬೋದು. ಎರಡನೇದು ಬ್ಯಾಕ್ಟೀರಿಯಾ, ಅದರಲ್ಲೂ ಸ್ಟ್ರೆಪ್ಟೋಕೋಕಸ್ ಅಂತ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಅದರಿಂದ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿ ಗಂಟು ಊತ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಏನಾದರೂ ಟಾನ್ಸಿಲೈಟಿಸ್ ಬಂದಾಗ ಗಂಟಲು ಬರ್ತಾ ಇದೆ, ನುಂಗಕ್ಕೆ ಆಗ್ತಾ ಇಲ್ಲ, ಜ್ವರ ಬರ್ತಾ ಇದೆ ಅಂದರೆ ತಕ್ಷಣ ಹೋಗಿ ಡಾಕ್ಟರ್ನ ಭೇಟಿ ಮಾಡಬೇಕು. ಮತ್ತು ಇದು ಜಾಸ್ತಿ ಚಿಕ್ಕ ಮಕ್ಕಳಲ್ಲಾಗುತ್ತೆ. ಚಿಕ್ಕ ಮಕ್ಕಳು ಎದಕ್ಕಾಗುತ್ತೆ ಅಂದರೆ ಚಿಕ್ಕ ಮಕ್ಕಳದ್ದು ಇಮ್ಯುನಿಟಿ ಬೆಳೀತಾ ಇರುತ್ತೆ. ಸೊ ಆವಾಗ ಹೊಳ್ಳಮಳ ಟಾನ್ಸಿಲೈಟಿಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಯಾವಾಗಲೂ ಓರಲ್ ಹೈಜೀನ್ ಅಂದರೆ ಬಿಸಿನೀರು, ಉಪ್ಪು, ಅರಿಶಿನ ಹಾಕಿ ಗಾರ್ಗ್ಲಿಂಗ್ ಮಾಡೋದನ್ನ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಧನ್ಯವಾದ.